ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಿ? ಇದು ಈ ಒಂದು ವಿಡಿಯೋ ಹಳೆ ವಿಡಿಯೋ ಕಂಟಿನ್ಯೂಯೇಷನ್. ಧರ್ಮಸ್ಥಳದ ಡಿಸ್ಕಷನ್ ಮಾಡಿದ್ವಲ್ಲ, ಬಹುಶಃ ಈ ವಿಡಿಯೋದಲ್ಲಿ ನಿಲ್ಲಿಸ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಧರ್ಮಸ್ಥಳದ ಸೀರೀಸ್ ಮತ್ತೆ ನಾನು ಮಾಡಲ್ಲ. ಸಾಕಾಗಿದೆ. ಯಾಕೆ ಅಂತಂದರೆ ಆ ಕಮೆಂಟ್ಸನ್ನು ಓದಿದಾಗ ನಾನು ಏನು ಹೆದರಿದ್ದೆ, ನಮ್ಮ ಜನ ನಮ್ಮವರು ಹಂಗಲ್ಲ ಅಂತ ಅದೊಂದು ಸ್ವಲ್ಪ ಪ್ರೂವ್ ಮಾಡ್ಕೊಂಬಿಟ್ರು. ಸೊ ಹಾಗಾಗಿ ನನ್ನ ಸ್ಟ್ರಾಟಜೀಸು ಹಾಗೆ ಚೇಂಜಸ್ ಆಗುತ್ತೆ. ಸೊ ಅದೇನು ನಾನು ಮಾಡಲಿಕ್ಕಾಗೋದಿಲ್ಲ. ನಾನು ಹೇಳಿದ್ದೇನು ಅಂತಂದರೆ, ನಾವು ಸಮಯಗಳನ್ನು ವ್ಯರ್ಥ ಮಾಡ್ತಿದ್ದೀವಿ, ಅನಾವಶ್ಯಕವಾಗಿ ಇಂಥ ಒಂದು ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ, ವಿಡಿಯೋಸ್ ಮಾಡ್ತಿದ್ದೀವಿ, ಮತ್ತು ಈ ಒಂದು ಭಾರತದ ಪ್ರೋಗ್ರೆಸ್ನ ನಾವು ನಿಲ್ಲಿಸ್ಕೋತಾ ಇದ್ದೀವಿ. ಆಮೇಲೆ ಲೆಫ್ಟ್ ವಿಂಗ್ ರೈಟ್ ವಿಂಗ್ ಅಂತ ಪ್ರಚೋದನೆಗಳಿಗೆ ಒಳಗಾಗ್ತಾ ಇದ್ದೀವಿ, ಕನ್ವರ್ಷನ್ಸ್ಗೆ ಒಳಗಾಗ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ವೀರೇಂದ್ರ ಹೆಗಡೆ ಅವ್ರದ್ದು ಪಾತ್ರ ಇಲ್ದಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅದೇ ಮಂಜುನಾಥನ ಕ್ಷೇತ್ರ ಉಳಿಸ್ಬೇಕು ಅನ್ನೋದು ಅಭಿಪ್ರಾಯ ಅದಿದ್ದಿದೆ. ಸೊ ಇದು ಸಣ್ಣ ಒಂದು ರೀಕ್ಯಾಪ್. ನೀವೇನು ಹೇಳಿದ್ರಿ ಅಂತ ಗೊತ್ತಾಗಲಿಲ್ವಂತೆ. ಸೊ ಹಂಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ ಮುಂದೆ ಇಷ್ಟಕ್ಕೆ ಕಮೆಂಟ್ ಬರಿಬೇಡಿ, ದಯವಿಟ್ಟು ಒಂದು ಸ್ವಲ್ಪ ಕೇಳಿ. ಈಗ ನಮ್ಮ ದೇಶದಲ್ಲಿ 31ರಿಂದ 32,000 ಪ್ರಕರಣಗಳು, ರೇಪ್ ಕೇಸಸ್ಸು ದಾಖಲಾತಿ ಆಗುತ್ತವೆ ಎವ್ರಿ ಇಯರು. ಸೊ ದಾಖಲೆ ಆಗದೇ ಇರ್ತಕ್ಕಂಥದ್ದು ತುಂಬ ಇದೆ. ಆಮೇಲೆ ಇದರಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ಒದ್ದಾಡ್ತಾ ಇದ್ದಾರೆ, ಸೌಜನ್ಯ ಮಾತ್ರ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಬರೆದ್ರು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಸರಿ, ಅದಕ್ಕೆ ಅಟ್ಲೀಸ್ಟ್ ಕೋರ್ಟ್ಗೆ ಹೋಗ್ಬೇಕಲ್ವಾ? ಪೊಲೀಸ್ ಸ್ಟೇಷನ್ ಅಂತ ಒಂದಿದೆ ಅಲ್ವಾ? ಕೋರ್ಟಿಗೆ ಹೋಗ್ಬೇಕಲ್ವಾ? ಓದೋರು ಯಾರು? ದಾಖಲಾತಿ ಆಗಿದೆಯಾ? ಓಕೆ, ಪೆಟಿಷನ್ ಹಾಕಿದಾರಾ? ಎಲ್ಲಿ ಹಾಕಿದ್ದಾರೆ? ಯಾವ ಕೋರ್ಟಲ್ಲಿದೆ? ಸೊ ಇದು ಅಲ್ಲಾಗಿಲ್ಲದೆ ಇದ್ದರೆ ಇನ್ನು ಯಾವ ಕೋರ್ಟಿಗೆ ಹೋಗ್ಬೋದು? ಆಯಿತು, ಅಲ್ಲಿ ತಗೊಳ್ಳಿಲ್ಲ, ಪೊಲೀಸ್ ಸ್ಟೇಷನಿಗೆ ಹೋದರು, ಓಡಿಸ್ಬಿಟ್ರು, ಎಕ್ಸೆಟ್ರಾ ಎಕ್ಸೆಟ್ರಾ. ಬೆಂಗಳೂರು, ಮೈಸೂರು, ಮಂಗಳೂರು, ಇನ್ನೂ ಹಲವಾರು ಜಿಲ್ಲೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲೇ ಇದೆ. ಕರ್ನಾಟಕ ಬೇಡ, ಹೊರಗಡೆ ಹೋಗಿ ಮಾಡ್ಬೋದಲ್ಲ, ಹೆದರಿಕೆ ಅಂತಲೂ ಹೇಳ್ಕೊಬೋದಲ್ವಾ? ಸೊ ಯಾಕೆ ಈ ಒಂದು ವಿಚಾರ ಇಷ್ಟು ಮಟ್ಟಿಗೆ ಒಂದು ಅಟೆನ್ಷನ್ ತಗೋತಾ ಇದೆ ಅನ್ನೋದು ನನ್ನ ಒಂದು ವಾದ ಇತ್ತು ನಿನ್ನೆ ಕೂಡ. ಅದನ್ನು ನಾನು ನಿಮ್ಗೆ ಹೇಳಿದ್ದು. ಸೊ ಇದರಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ವಿಚಾರ ಭಾಳಷ್ಟಿದೆ, ತಿಳಿದೇ ಇರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮೆಲ್ರಿಗೂ ನಾನು ಕೇಳ್ತೀನಿ, ಆಯ್ತಪ್ಪ, ಅಲ್ಲಿ ಆ ಒಂದು ಬೆಲ್ಟಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ಕಡೆಗೆ ಏನೇನೋ ಆಗ್ತಾಯಿದೆ. ಆಯಿತು, ಯಾಕೆ ನೀವೆಲ್ಲರೂ ಒಟ್ಟಿಗೆ ಸೇರ್ಕೋತಾ ಇಲ್ಲ? ಎಲ್ಲರೂ ಅಲ್ಲಿರ್ತಕ್ಕಂಥವ್ರು ಯಾಕೆ ಒಂದು NGOನ ಅಪ್ರೋಚ್ ಮಾಡಲಿಲ್ಲ? ಯಾಕೆ NGOನೇ ಇಲ್ವಾ ಆ ಜಾಗದಲ್ಲಿ? ಯಾವ NGOನೂ ಕೆಲಸ ಮಾಡೋದಿಲ್ವಾ? NGO ಇದ್ದರೆ, ನಾನು ಕೇಳೋ ಕ್ವಶನ್ ಇನ್ನೂ ಒಂದು ಫರ್ದರು, ಇಲ್ಲಿ ಯಾಕೆ ರೇಪ್ ಆಗ್ತಾ ಇದೆ, ಅಬ್ಡಕ್ಷನ್ ಆಗ್ತಿದೆ ಅಂತಂದರೆ ಇದಕ್ಕೆ ಕೌನ್ಸ್ಲಿಂಗ್ ಮಾಡೋ ಅಂಥವ್ರು, ಬೇರೆ ಅಲ್ಲಿ ಒಂದು ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೊಳ್ಳೋ ಅಂಥವ್ರು ಯಾರೂ ಇಲ್ವಾ? ಅದಕ್ಕೆ ಇದು ಕಾರ್ಪೊರೇಟ್ ಕಂಪ್ನೀಸ್ಗಳು ಯಾರೂ ಸ್ಪಾನ್ಸರಿಗೆ ಬರ್ತಿಲ್ವಾ? ಏನಾಗ್ತಾ ಇದೆ? ದಿಸ್ ಇಸ್ ಮೈ ಕ್ವಶನ್ ಮಾರ್ಕ್. ಇದು ಸುಮ್ಮನೆ ಬಂದು ಕಮೆಂಟ್ ಹಾಕ್ತಾ ಇರೋದು ಒಂದು ತುಂಬ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್. ಅವ್ರು ಯಾರೋ ಬರೆದ್ರು ಒಂದು ಕಮೆಂಟು, ನೀವು ನಿಮ್ಮ ಗೆಸ್ಟ್ ಹತ್ರನೇ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಂತ. ನಾನು ಅದನ್ನೇ ಹೇಳಿದೆ, ನಾನು ಮಾಡಿದ್ದಿದ್ದೆ ಸೋಲೋ, ಒಂದು ಸ್ಟಾಪ್ ಬಟನ್ ಅಷ್ಟೇ ಹತ್ರ ಇರೋದು, ಬೇರೆ ಇನ್ನೇನೂ ಇಲ್ಲ. ಎಲ್ಲಿದ್ದಾರೆ ಗೆಸ್ಟು ಅಂತ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿವರೆಗೂ ನನಗಂತೂ ಗೊತ್ತಿಲ್ಲ. ಹಳೆ ವಿಡಿಯೋದಲ್ಲಿ ಯಾರೋ ಗೆಸ್ಟ್ ನಿಮಗೆ ಕಂಡಿದ್ದು, ನಾನು ಆ್ಯಂಕರ್ ಆಗಿದ್ದು, ನಾನು ನಿಲ್ಲಿಸಿ ಮಾತಾಡಿದರೆ ದಯವಿಟ್ಟು ನನಗೊಂದು ಸ್ವಲ್ಪ ತೋರಿಸಿ. ಇಂಥದ್ದೆಲ್ಲ ಕಮೆಂಟ್ಗಳು ಬರ್ತಾಯಿದೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಒಂದು ಪ್ರೋಗ್ರೆಸಿವ್ ಸ್ಟೇಟ್, ಸಪೋಸ್ ಟು ಬಿ ದ ನಂಬರ್ 1 ಇನ್ ಇಂಡಿಯಾ. ಇಂಥ ಒಂದು ಸ್ಟೇಟಲ್ಲಿ ಇದ್ದೀವಿ ನಾವು. ನನಗೆ ಬೇಜಾರಾಗ್ತಾ ಇದೆ ಈ ಒಂದು ವಿಡಿಯೋ ಮಾಡ್ತಾ, ಅಷ್ಟೇ ಹೇಳೋದು. ಆಮೇಲೆ ನನಗೆ ಒಂದಷ್ಟು ವಿಚಾರ ನನಗೆ ಪ್ರೆಸ್ದವ್ರಿಗೂ ಕೇಳಿದೆ, ಸರ್ ಇದು ಹೆಂಗೆ, ಏನು ಸಮಾಚಾರ ಅಂತ. ನನಗೆಲ್ಲರೂ ಗೊತ್ತಿದ್ದಾರೆ, ಅವರು ನಾನು ಗೊತ್ತಿದ್ದೀನಿ. ಸೊ ಹಾಗಾಗಿ ಅವರು ಹೇಳಿದ್ರು, ಇಲ್ಲ ಇದು ಮೀಡಿಯಾದಲ್ಲಿ ಚರ್ಚೆ ಮಾಡಿ ಅಂತ. ಇನ್ನೊಬ್ಬರು ಚಾನಲ್ ಕರೆದಿದ್ದಾರೆ,
ಬಹುಶಃ ನಾನು ಇದನ್ನೆಲ್ಲ ಮೀಡಿಯಾದಲ್ಲಿ ನನಗೇನು ಅನಿಸುತ್ತೋ ಅದನ್ನು ನಾನು ಮೀಡಿಯಾದಲ್ಲಿ ಹೇಳ್ತೀನಿ ಇವತ್ತು. ನಾನು ಅಂದ್ಕೊಂಡಿದ್ದು ನನ್ನ ಚಾನಲ್ ಏನಿದೆ ಅದನ್ನು ಸ್ವಲ್ಪ ನಾನು ಕ್ಲೀನಾಗಿ ಇಟ್ಕೊಳ್ಳೋಣ. ಇದನ್ನು ನಾನು ದುಡ್ಡಿಗೋಸ್ಕರ ನಡೆಸ್ತಾ ಇಲ್ಲ. TRP ಅದು ಏನು ನಿಮ್ಮ ಒಂದು ನಂಬರ್ಸ್ ಬರುತ್ತೆ, ಅದರಿಂದ ನಾನು ನಡೆಸ್ಕೋತಾ ಇಲ್ಲ. ಇದರಿಂದ ನನ್ನ ಲೈಫು ನಡೆಯೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ನನಗೆ ಸಮಾಜ ಸೇವೆ ಇಂಪಾರ್ಟೆಂಟ್ ಇದೆ, ಇನೋವೇಷನ್ಸ್ ಇಂಪಾರ್ಟೆಂಟ್ ಇದೆ. ಈ ವರ್ಷ ನನಗೆ 640 ಚಿಲ್ಲರೆ ಪೇಟೆಂಟ್ಸನ್ನು ರೆಡಿ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ. ಎಷ್ಟೋ ಪ್ರಾಜೆಕ್ಟ್ಸನ್ನು ಹೊರಗೆ ತರಬೇಕಾಗಿದೆ, ಜೆನೆಟಿಕ್ ಸ್ಟಡೀಸನ್ನು ನಾನು ವ್ಯವಸ್ಥೆ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದೊಂದು ವಿಚಾರನ ನಿಮ್ಮೆಲ್ರಿಗೂ ಹೇಳಿಬಿಟ್ಟು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಸೊ ಯಾರೇನೋ ಕಮೆಂಟ್ ಮಾಡ್ಕೊಳ್ಳಿ, ಬಟ್ ಐ ವಿಲ್ ನಾಟ್ ರಿಪ್ಲೈ ಟು ದಿಸ್ ಅಂತ ಒಂದು ಮೆಸೇಜನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆಮೇಲೆ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತೊಗೋಬೇಕು. ಆಮೇಲೆ ಇದಕ್ಕೆ ಯಾರು ಸೂಕ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಕರ್ನಾಟಕದಲ್ಲಿ, ಅವ್ರು ತೊಗೊಂಡು ಮುಂದೆ ಹೋಗ್ತಾರೆ ಇದಕ್ಕೆ. ಸೊ ಹಾಗಾಗಿ ಈ ಒಂದು ವಿಚಾರನ ನಾನು ಇಲ್ಲೇ ಕೈ ಬಿಡ್ತಾ ಇದ್ದೀನಿ. ಅನಂತ ಧನ್ಯವಾದಗಳು. ಮತ್ತಿನ್ನೊಂದಷ್ಟು ಅಪ್ಡೇಟೊಂದಿಗೆ ಮತ್ತೆ ಸದಾ ನಮ್ಮ ಒಂದು ಪ್ರೋಗ್ರೆಸಿವ್ ಟಾಪಿಕ್ಸ್ ಜೊತೆಗೆ ನಾನು ಬರ್ತೀನಿ. ಮತ್ತೆ ಒಂದಷ್ಟು ಇನ್ಸ್ಪಿರೇಷನ್ಸ್ ಸ್ಟೋರೀಸ್ನ ಕೊಡ್ತೀನಿ, ಕಂಟೆಂಟ್ಸ್ನ ಕೊಡ್ತೀನಿ. ಕಾಯ್ದಿರಿ. ನಮಸ್ಕಾರ, ಸಿಗ್ತೀನಿ ಮತ್ತೆ.